ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಲೇಪಾಕ್ಷಿಯಲ್ಲಿ ವೀರಭದ್ರೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಲೇಪಾಕ್ಷಿಯಿಂದ ಯಾಗಂಟಿ ಉಮಾಮಹೇಶ್ವರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಆನ್ ದ ವೇನಲ್ಲಿ ಯಾವ ರೀತಿ ನಮ್ಮ ಜರ್ನಿ ಇತ್ತು ಮತ್ತೆ ಅಲ್ಲಿನ ದೃಶ್ಯಗಳು ಯಾವ ಥರ ಇದ್ವು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ನಮಗಾಗಿದ್ದು ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ನಾವು ಕಲಿತಂತ ಒಂದು ಲೆಸನ್ ಅಂತಾನೆ ಹೇಳ್ಬೋದು. ಒಂದು ಪಾಠ ಸಹ ಕಲಿತೆ ನಾನು. ಏನಪ್ಪಾ ಅಂತ ಹೇಳ್ತೀನಿ ಬನ್ನಿ. ಲೇಪಾಕ್ಷಿಯಿಂದ ನಾವು ಯಾಗಂಟಿಗೆ ಹೋಗ್ಬೇಕಾದ್ರೆ ಇದೇ ತರ 4 ಅವರ್ ಜರ್ನಿನಲ್ಲಿ ಇದೇ ತರ ದೃಶ್ಯನ ನಾವು ನೋಡ್ಬೇಕಾಗಿ ಬಂತು. ನೋಡಿ, ಸುತ್ತಲೂ ಬಯಲು ಪ್ರದೇಶ ಎಲ್ಲ ಒತ್ತಿ ಬಿಟ್ಟಿದ್ದಾರೆ. ಮಣ್ಣು ತುಂಬಾನೇ ಫಲವತ್ತಾಗಿದೆ. ಮತ್ತೆ ಸುತ್ತಲೂ ಬೆಟ್ಟ ಗುಡ್ಡಗಳ ಸಾಲು, ರೈಟು ಲೆಫ್ಟು ಎರಡು ಕಡೆನೂ ಇದೇ ರೀತಿ ಬೆಟ್ಟಗಳ ಸಾಲಿದೆ. ಮತ್ತೆ ಮೈದಾನ ಪ್ರದೇಶಗಳು ಸಹ ಇದೆ. ಎಲ್ಲ ಭೂಮಿನ ಹದ ಮಾಡಿ ಬಿಟ್ಟಿದ್ರು. ನೋಡಿ, ಯಾವುದೇ ಒಂದು ಅಂಗಡಿ ಆಗಲಿ ಅಥವಾ ಹಣ್ಣಿನ ಅಂಗಡಿ ಆಗಲಿ, ಒಂದು ಬೇಕರಿ ಆಗಲಿ ಅಥವಾ ಹೋಟೆಲ್ ಆಗಲಿ ಏನು ಸಿಗ್ತಾನೆ ಇಲ್ಲ. ನಾವು ಬೆಳಿಗ್ಗೆ 10 ಗಂಟೆಲಿ ಟಿಫನ್ ಮಾಡ್ಕೊಂಡು ಹೊರಟಿದ್ದು. ಮತ್ತೆ ಲೇಪಾಕ್ಷಿನಲ್ಲಿ ಒಂದು ಜ್ಯೂಸ್ ಕೊಡ್ತಿದ್ವಿ ಅಷ್ಟೇನೆ. ಆನ್ ದ ವೇ ನಮ್ಗೆ ಎಲ್ಲಾದ್ರೂ ಹೋಟೆಲ್ ಸಿಗ್ಬೋದು ಅನ್ಕೊಂಡು ಹೋದ್ವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಯಾಗಂಟಿನಲ್ಲಿ ಅನ್ನಪ್ರಸಾದನ ಸೇವನೆ ಮಾಡಬೇಕು ಅನ್ಕೊಂಡೆ ಹೊರಟಿದ್ವಿ. ರೋಡ್ ಉದ್ದಕ್ಕೂ ನೋಡಿ ಇದೇ ತರ ಇದೆ. ನಮ್ಮ ಹತ್ರ ಫ್ರೂಟ್ಸ್ ಎಲ್ಲ ಇತ್ತು. ಆದ್ರೆ ಫ್ರೂಟ್ಸ್ ಎಷ್ಟು ಅಂತ ತಿನ್ನಕ್ ಸಾಧ್ಯ, ಬಿಸ್ಕೆಟ್ಸ್ ಎಷ್ಟು ಅಂತ ತಿನ್ನಕ್ ಸಾಧ್ಯ ಅಲ್ವಾ? ಹೊಟ್ಟೆ ಹಸಿದಾಗ ಅನ್ನ ತಿಂದ್ರೆ ಒಂದು ರೀತಿ ನಮಗೆ ನೆಮ್ಮದಿ. ಮಾತ್ರ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿತ್ತು. ಯಾವುದೇ ಒಂದು ಟ್ರಾಫಿಕ್ದು ಕಿರಿಕಿರಿ ಇರಲಿಲ್ಲ. ಮತ್ತೆ ಗಾಳಿ ತುಂಬಾನೇ ಶುದ್ಧವಾದ ಗಾಳಿ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ರೋಡು ಅಷ್ಟೇನೆ ತುಂಬಾ ಕ್ಲಿಯರ್ ಆಗಿ, ಎಲ್ಲೂ ಒಂದು ಹಳ್ಳ ಕೊಳ್ಳ ಇಲ್ದಾಗೆ ತುಂಬಾ ಚೆನ್ನಾಗಿ ಇತ್ತು. ಮನೆಗಳು ಅಷ್ಟೇನೆ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಮನೆ ಅಥವಾ ಏನೋ ಒಂದು ಶೆಡ್ಗಳು ಕಾಣಿಸ್ತಾ ಇತ್ತು. ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಾ ಸಣ್ಣಗೆ ಉದ್ದಕ್ಕೆ ಇರತಕ್ಕಂಥ ಮರಗಳು. ಇವು ಬಂದ್ಬಿಟ್ಟು ಕಾಟಿನಿಂಗ್ ಮರಗಳು. ಎಷ್ಟು ಸಣ್ಣಗೆ ಉದ್ದಕ್ಕಿವೆ ಅಂತಂದ್ರೆ ನಾನು ಅನ್ಕೊಂಡೆ, ಏನಪ್ಪ ಇದು ಮಳೆಗಾಳಿಗೆ ಬೀಳೋದಿಲ್ವಾ? ಮತ್ತೆ ಈ ಕಾಟಿನಿಂಗಗಳನ್ನ ಹೇಗೆ ಇಳಿಸ್ತಾರೆ ಕೆಳಗಡೆಗೆ ಅಂತ ನಿಜಕ್ಕೂ ನನಗೆ ಆಶ್ಚರ್ಯ ಆಯ್ತು. ಮತ್ತೆ ಅದೇ ಟೈಮಲ್ಲಿ ನನಗೆ ಹಸಿವು ತುಂಬಾ ಆಗಿದ್ದರಿಂದ ಅನ್ನ ನಾವು ಮನೆಯಲ್ಲಿ ಎಷ್ಟೊಂದು ವೇಸ್ಟ್ ಮಾಡ್ತೀವಲ್ವಾ, ಆ ಒಂದು ಇಡಿನಲ್ಲಿ ಒಂದು ಇಡಿ ಅನ್ನ ಸಿಕ್ಕರೆ ಸಾಕಪ್ಪ ಅಂತ ಅನ್ಸೋಯ್ತು. ಹಣ ಇದೆ, ಏನ್ ಪ್ರಯೋಜನ? ಹಣ ಸಂದರ್ಭಕ್ಕೆ ತಕ್ಕಂತೆ ಉಪಯೋಗಕ್ಕೆ ಬಂದ್ರೆ ಮಾತ್ರನೇ ಆ ಹಣಕ್ಕೂ ಒಂದು ಬೆಲೆ ಇರುತ್ತೆ. ಹಣಕ್ಕಿಂತ ಜಾಸ್ತಿಯಾಗಿ ಅನ್ನಕ್ಕೆ ನಾವು ಬೆಲೆಯನ್ನ ಕೊಡಬೇಕು. ಯಾಕಂದ್ರೆ ನಾವು ತಿನ್ನೋ ಅನ್ನ ನಮ್ಮನ್ನ ರಕ್ಷಣೆ ಮಾಡುತ್ತೆ ಮತ್ತೆ ನಮಗೆ ಶಕ್ತಿ ಕೊಡುತ್ತೆ. ಅವಾಗಲೇ ನಾವು ಹಣನೂ ಸಹ ಸಂಪಾದಿಸ್ಕೊಳ್ಳೋಕ್ಕೆ ಸಾಧ್ಯ ಅಲ್ವಾ? ನೋಡಿ, ಇಲ್ಲಿ ಈಗ ಹೋಗಿ ತಲುಪಿದ್ವಿ. ಎಲ್ಲಿ ಯಾಗಂಟಿಗೆ ಬಂದು ತಲುಪಿದ್ವಿ. ಇಲ್ಲೂ ಅಷ್ಟೇನೆ ನೋಡಿ, ಬೆಟ್ಟ, ಸುತ್ತಲೂ ಕಳ್ಳು ಬಂಡೆಗಳು. ಅಲ್ಲೂ ಅಷ್ಟೇ ಯಾವುದೇ ರೀತಿ ಒಳ್ಳೆ ಅಂಗಡಿ ನಮಗೆ ಸಿಗಲಿಲ್ಲ, ಹೋಟೆಲ್ಲು ಇಲ್ಲ. ಅನ್ನದ ಟೈಮು ಮುಗಿದಿತ್ತು. ನಾವು ಹೋದಾಗ 3 ಗಂಟೆ ಆಗಿತ್ತು. ಸರಿ, ಅಲ್ಲಿಂದ ದರ್ಶನ ಮುಗಿಸ್ಕೊಂಡು, ಬ್ರಹ್ಮ ವಿಷ್ಣು ಮಹೇಶ್ವರರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾವು ಯಾವ್ದಾದ್ರು ಒಂದು ಒಳ್ಳೆ ಹೋಟ್ಲಾಗಲಿ ಸಿಗುತ್ತೆ ಅಂದ್ಬಿಟ್ಟು ಜೋಗುಳಾಂಬ ದೇವಸ್ಥಾನ ಕಡೆಗೆ ನಮ್ಮ ಪ್ರಯಾಣನ ಬೆಳೆಸ್ಕೊಂಡ್ವಿ. ನೋಡಿ, ಈ ರೀತಿ ಅನುಭವ ಇತ್ತು. ಅಲ್ಲೂ ಅಷ್ಟೇ ಜೋಗುಳಾಂಬದಲ್ಲೂ ನಮಗೆ ಊಟ ಸಿಗಲಿಲ್ಲ. ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ರಾತ್ರಿ 8 ಗಂಟೆಗೆ ಒಂದು ಒಳ್ಳೆ ಹೋಟ್ಲಲ್ಲಿ ಊಟನ ಮಾಡಿದ್ವಿ. ಅಂದರೆ 10 ಅವರ್ ಜರ್ನಿ. ನಾವು ಆನ್ ದ ವೇನಲ್ಲಿ ನೋಡಿದಂತಹ ಸೀನರಿಗಳು, ಜನ ಯಾವ ರೀತಿ ಟ್ರಾವೆಲ್ ಮಾಡ್ತಾರೆ ಅಲ್ಲಿ ಆಂಧ್ರ ಪ್ರದೇಶದ, ನಾವು ಹೋಗಿದ್ದ ಸ್ಥಳದಲ್ಲಿ ಈ ರೀತಿ ತಿಂಡಿ ನಾನು ನೋಡಿದೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅನ್ನನ ವೇಸ್ಟ್ ಮಾಡ್ದಿರ ಒಂದು ಇಡಿ ಹಾಕಿನ ಕಡಿಮೆ ಹಾಕಿ ಅಡುಗೆ ಮಾಡಿದ್ರೆ ಒಳ್ಳೆಯದು. ಬೇಕಾದ್ರೆ ಮಾಡ್ಕೋಬೋದು, ಆದರೆ ಹಾಳಾದರೆ ಬಿಸಾಕಬೇಕಾಗುತ್ತಲ್ಲ.